ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಚಾಪ್ಟರ್ 2 dear MCQs, important MCQs for your unit test 1 and 2 marks questions. Anyhow, without wasting our time, let me start today's video. In this video, you will get 3 marks and 4 marks important questions for your unit test 1. ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಕಾಮರ್ಸ್, ಆರ್ಟ್ಸ್, ಸೈನ್ಸ್ ಆಗಿರ್ಬೋದು. ಈ ಒಂದು ಪ್ರಶ್ನೆ ಕಾಣ್ತಾ ಇದಲ್ವ ಡಿಸ್ಪ್ಲೇ ಮೇಲೆ, 99.99% ನಿಮ್ಮ ಯೂನಿಟ್ ಟೆಸ್ಟ್ 1ಕ್ಕೆ ಬರುವಂತಹ ಪ್ರಶ್ನೆ ಆಗಿರುತ್ತೆ. ಈ ಕ್ವಶನನ್ನು ಕೇಳುವ ವಿಧಾನ ಬೇರೆದಾಗಿರ್ಬೋದು. ಆ 4 ವಿಧಾನಗಳನ್ನು ತಿಳಿಸ್ಕೊಂಡು ನಂತರದಲ್ಲಿ ನಿಮಗೆ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ. ಮೊದಲು ಕೊಟ್ಟಿರುವ ಪ್ರಶ್ನೆ ಏನು ಅನ್ನೋದನ್ನು ತಿಳಿದುಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ. ನೋಡೋಣ ಬನ್ನಿ. ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟು. ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಗಳೇ, ಹೊಸದಾಗಿ ನೋಡುತ್ತಿರುವವರೇ, ವಿಡಿಯೋ ನೋಡುವಾಗ ದಯವಿಟ್ಟು ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಅಡ್ವರ್ಟೈಸ್ ಬರುವಾಗ ಅಲ್ಲ, ಆಯಿತಾ? ಅಡ್ವರ್ಟೈಸ್ಮೆಂಟ್ ಸಮಯದಲ್ಲ. ಜೊತೆಗೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಒಂದು ಹೈಪ್ ಅಂತ ಹೊಸದಾಗಿ ಒಂದು ಫೀಚರ್ ಇದೆ. ಅಲ್ಲಿ ನಮಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿದರೆ ಭಾಳ ಹೆಲ್ಪ್ ಆಗುತ್ತೆ. ಗಾಡ್ ಬ್ಲೆಸ್ ಯು. ಸೆಕೆಂಡ್ ಚಾಪ್ಟ್ರು ನಮ್ಮ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ 2 dear ಅಂತ ಒಂದು ಪಾಠ ಇದೆ. ಭಾಳ ಚೆನ್ನಾಗಿ, ಅಂದರೆ ಟಾಪ್ ಲೆವೆಲಿನ ಒಂದು ಪಾಠ. ವೈ ವಾಸ್ ದ ಕ್ರಿಮಿನಲ್ ಅನ್ವಿಲ್ಲಿಂಗ್ ಟು ರನ್ ಅವೇ ಫ್ರಮ್ ದ ಪ್ರಿಸನ್ ಇನ್ 2 dear ಚಾಪ್ಟರ್ ಅಂತ ಇದೆ. ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಈ ಕ್ವಶನು ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿದರೆ, 99.99% ನಿಮ್ಮ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರಲ್ಲಿ ಈ ಒಂದು ಕ್ವಶನ್ ಬರುತ್ತೆ. ಈ ಕ್ವಶನ್ ಬರಲಿಲ್ಲ ಅಂದರೆ ಸೇಮ್ ಕ್ವಶನನ್ನು ಬೇರೆ ರೀತಿಯಾಗಿ ಕೇಳ್ತಾರೆ. ಹೇಗೆ ಅಂದರೆ, ವೈ ವಾಸ್ ದಿ ಕ್ರಿಮಿನಲ್, ನೋಡಿ ಇಲ್ಲಿ ಮರ್ಡರರ್ ಅಂತ ಇದೆ, ಆ ಜಾಗದಲ್ಲಿ ಕ್ರಿಮಿನಲ್ ಅನ್ವಿಲ್ಲಿಂಗ್ ಪದಕ್ಕೆ ಇನ್ನೊಂದು ಸಬ್ಸ್ಟಿಟ್ಯೂಟು ನಾಟ್ ಅಂತ. ನೋಡಿ, ವೈ ವಾಸ್ ದ ಕ್ರಿಮಿನಲ್ ನಾಟ್ ರೆಡಿ ಟು ರನ್ ಅವೇ ಫ್ರಮ್ ದ ಪ್ರಿಸನ್ ಇನ್ ದಿ ಚಾಪ್ಟರ್ 2 dear. ಇದೂ ಒಂದೇ, ಸೇಮ್ ಕ್ವಶನ್ಸು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಇವೆರಡೂ ಕೇಳಲಿಲ್ಲ ಅಂದರೆ ಇನ್ನೊಂದು ಕ್ವಶನನ್ನು ಕೇಳ್ತಾನೆ, ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಕೇಳ್ತಾನೆ. ಹೇಗೆ ಅಂದರೆ, ವೈ ವಾಸ್ ದಿ ಕ್ರಿಮಿನಲ್ ರಿಲಕ್ಟೆಂಟ್, RELUCTANT. ಇದು ಸ್ವಲ್ಪ ಸ್ಟ್ಯಾಂಡರ್ಡ್ ಇಂಗ್ಲೀಷು, ಯಾವನಿಗೂ ಅರ್ಥ ಆಗ್ಬೋದು, ಹಂಗೆ ಕೇಳ್ತವ್ರೆ. ಯಾಕಂದ್ರೆ ನೋಡಿದವ್ರಿಗೆ ಗೊತ್ತಾಗಬೇಕಲ್ವ ಕ್ವಶನ್ ಪೇಪರ್ ಭಾರಿ ಸ್ಟ್ಯಾಂಡರ್ಡಾಗಿ ತೆಗೆದಿದ್ದಾನೆ ಅಂತ. ಆದರೆ ಮಕ್ಕಳಿಗೆ ಗೊತ್ತಿರುತ್ತೆ, ನಮ್ಮಂಥವ್ರು ವಿಡಿಯೋ ನೋಡಿ, ಓಹೋ ತಮ್ಮ ಏನು ಕೊಟ್ಟರು ಅದಕ್ಕೆ ಅದೇ ಆನ್ಸರ್ ಕೊಡೋ ಅಂತ. ವೈ ವಾಸ್ ದಿ ಕ್ರಿಮಿನಲ್ ರಿಲಕ್ಟೆಂಟ್ ಟು ರನ್ ಅವೇ ಫ್ರಮ್ ದ ಪ್ರಿಸನ್ ಇನ್ ದ ಚಾಪ್ಟರ್ 2 dear ಅಂತ. ಸ್ಟಾರ್ಟ್ ಮಾಡೋಣ ಆನ್ಸರು. ಏನೇ ಕೇಳಿದರೂ ಅದಕ್ಕೆ ಇದೇ ಉತ್ತರ ಬರೀಬೇಕು. ಏನು ಸರ್, ಅರ್ಥನೇ ಆಗಲಿಲ್ಲ, ಆಲ್ರೆಡಿ ಆನ್ಸರ್ ಹೇಳ್ತಾ ಇದ್ದೀರಾ ಅಂತ. ಅರ್ಥ ಏನು ಅಂದರೆ, ಪ್ರಶ್ನೆಯ ಅರ್ಥ, ಯಾವ ಕಾರಣಕ್ಕಾಗಿ ಅಲ್ಲಿನ ಕೈದಿ, ಅಲ್ಲಿನ ಕ್ರಿಮಿನಲು, ಅಲ್ಲಿನ ಮರ್ಡರರು ನಾನು ಜೈಲನ್ನು ಬಿಟ್ಟು ಓಡೋಗಲ್ಲ, ನಾನು ನಿಮ್ಮ ರಾಜಧಾನಿಯನ್ನು ಬಿಟ್ಟು ಓಡೋಗಲ್ಲ ಅಂತ ಯಾವ ಕಾರಣಕ್ಕಾಗಿ ಅಲ್ಲಿನ ಕ್ರಿಮಿನಲ್ ಅಥವಾ ಅಲ್ಲಿನ ಮರ್ಡರರು ರಾಜನಿಗೂ ಹಾಗೂ ಅಲ್ಲಿ ನೆರೆದಂಥ ಮಂತ್ರಿಗಳಿಗೆ ಹೇಳುತ್ತಾನೆ ಅನ್ನುವಂತಹ ಪ್ರಶ್ನೆ. ನಾನು ಇಲ್ಲಿಂದ ಹೋಗಲ್ಲಪ್ಪ, ನಾನು ಇಲ್ಲೇ ಇರ್ತೀನಿ ಜೈಲಲ್ಲೇ ಅಂತ ಯಾಕೆ ಹೇಳ್ತಾನೆ ಅಂತ. ಕ್ಲಿಯರ್? ಬನ್ನಿ ಈಗ ಒಂದೊಂದಾಗಿ ಉತ್ತರವನ್ನು ನಾವು ನೋಡ್ತಾ ಹೋಗೋಣ. ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಆನ್ಸರನ್ನು ಕಲಿಯೋ ಸಮಯದಲ್ಲಿ ತಾವುಗಳು ಸ್ವಲ್ಪ ಬರೆದು ಕಲಿತ್ರೆ ಪರ್ಫೆಕ್ಟ್ ಆಗಿಬಿಡ್ತೀರಾ. ಇದು ನನ್ನ ಚಾಲೆಂಜು, ಆಯಿತಾ? ಬನ್ನಿ, ಇಂಗ್ಲೀಷಲ್ಲಿ ಯಾರು ವೀಕ್ ಇದ್ದೀರೋ ಅವರಿಗಾಗಿ ಸರಳವಾಗಿ ಮಾಡಿರುವಂಥ ಒಂದು ಆನ್ಸರು. 100% 3 marks ಅಥವಾ 4 marksಗೆ ಬರುವಂಥ ಆನ್ಸರು. ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿ, ಏನು ತಪ್ಪಿಲ್ಲ ಇದರಲ್ಲಿ. ದ ಪ್ರಿಸನರ್ ರೆಫ್ಯೂಸ್ಡ್ ಟು ಎಸ್ಕೇಪ್ ಫ್ರಮ್ ದಿ ಪ್ರಿಸನ್. ಆನ್ಸರ್ ಬರೆಯೋ ಸಮಯದಲ್ಲಿ ತಾವುಗಳು ಪಾಸ್ಟ್ ಟೆನ್ಸಲ್ಲಿ ಬರೀಬೇಕಾಗತ್ತೆ. ಇಲ್ಲಿ ನಾನು ರೆಫ್ಯೂಸ್ಡ್ ಅಂತ ವರ್ಡನ್ನು ಯೂಸ್ ಮಾಡಿದ್ದೇನೋ ಅದೇ ಭೂತಕಾಲ. ದಿ ಪ್ರಿಸನರ್ ಅಂದರೂ ಒಂದೇ, ದಿ ಕ್ರಿಮಿನಲ್ ಅಂದರೂ ಒಂದೇ, ದಿ ಮರ್ಡರರ್ ಅಂದರೂ ಒಂದೇ. ಕ್ಲಿಯರ್? ರೆಫ್ಯೂಸ್ಡ್ ಟು ಎಸ್ಕೇಪ್ ಫ್ರಮ್ ದ ಪ್ರಿಸನ್ ಬಿಕಾಸ್, ಏಕೆಂದರೆ ದ ಜಡ್ಜ್ಮೆಂಟ್ ಗಿವನ್ ಬೈ ದ ಕಿಂಗ್ ಆಫ್ ಮೊನಾಕೋ ಹ್ಯಾಡ್, ಆ ದೇಶದ ರಾಜ, ಮೊನಾಕೋ ದೇಶದ ರಾಜ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿರ್ತಾನೆ. ಗಿವನ್ ಬೈ ದ ಕಿಂಗ್ ಆಫ್ ಮೊನಾಕೋ ಹ್ಯಾಡ್ ರೋಯಿಂಡ್ ಹಿಸ್ ಕ್ಯಾರೆಕ್ಟರ್. ರೋಯಿಂಡ್ ಹಿಸ್ ಕ್ಯಾರೆಕ್ಟರ್ ಅಂದರೆ ಅವನ ಸಂಪೂರ್ಣವಾದ ಕ್ಯಾರೆಕ್ಟ್ರೇ ಹಾಳು ಮಾಡಿರ್ತಾನೆ.
ಹಾಳು ಮಾಡಿರ್ತಾನೆ ಅಂತ ಹೇಳಿದರೆ, ಎಕ್ಸಾಂಪಲ್ ಇಮ್ಯಾಜಿನ್, ನಿಮ್ಮ ಟೀಚರು ನಿಮಗೆ ಕ್ಲಾಸ್ ರೂಮಲ್ಲಿ ಎಬ್ಬಿಸ್ಬಿಟ್ಟು ನಿಮಗೇನಾದರೂ ಬೈದಾಗ, ಏನು ಸರ್ ಮರ್ಯಾದೆನೇ ತೆಗೆದುಬಿಟ್ರಲ್ಲ ನಂದು ಕ್ಲಾಸಲ್ಲಿ ಅಂತಿರಲ್ವ. ಹಾಗೆ ಈ ದೇಶದ ರಾಜ ಈ ಕ್ರಿಮಿನಲ್ಲಿನ, ಈ ಪ್ರಿಸನರಿನ, ಈ ಕೈದಿಯ ಮರ್ಯಾದೆಯನ್ನು ತೆಗೆದಿರ್ತಾನೆ. ಏನು ಅಂದರೆ ಇವನೊಬ್ಬ ಮರ್ಡರರ್ ಅಂತ ಹೇಳಿರ್ತಾನೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಈ ಒಬ್ಬ ವ್ಯಕ್ತಿಗೆ ಇವನು ಮರ್ಡರರ್ ಅಂದಿರ್ತಾನೆ. ಯಾಕೆ ಅಂದಿರ್ತಾನೆ ಅಂದರೆ ಅವ್ನು ಕೊಲೆ ಮಾಡಿರ್ತಾನೆ. ಆದರೆ ಅದು ಅವನಿಗೆ ಮನಸ್ಸಿಗೆ ಭಾಳ ಬೇಜಾರಾಗಿರುತ್ತೆ. ಓ ರಾಜರೇ ನೋಡಿ, ಬಿಕಾಸ್ ದ ಜಜ್ಮೆಂಟ್ ಗಿವನ್ ಬೈ ದ ಕಿಂಗ್ ಆಫ್ ಮೊನಾಕೋ ಹ್ಯಾಡ್ ರೂಯಿನ್ಡ್ ಹಿಸ್ ಕ್ಯಾರೆಕ್ಟರ್ ಆ್ಯಂಡ್ ಹಿ ವಾಸ್ ಟರ್ಮ್ಡ್ ಆ್ಯಸ್, ಅವ್ನು ಏನಂತ ಕರೆದಿರ್ತಾರೆ, ಏ ಮರ್ಡರರ್, ಏಯ್ ನೀನು ಒಬ್ಬ ಮರ್ಡರರ್ ಕಣೋ ಅಂತ ಹೇಳಿರ್ತಾರೆ, ಕೊಲೆಗಾರ ಅಂತ. ಆ್ಯಂಡ್ ದ ಪೀಪಲ್ ಆಫ್ ಮೊನಾಕೋ ವುಡ್, ನೋಡಿ ಎಂಥ ಮಾತನ್ನು, ಯಾಕೆ ಹೋಗಲ್ಲ ಅಂದರೆ, ಓ ರಾಜರೇ, ಇಫ್ ಐ ಗೋ ಫ್ರಮ್ ದ ಪ್ರಿಸನ್ ದ ಪೀಪಲ್ ಆಫ್ ಮೊನಾಕೋ ವುಡ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹಿಮ್. ನೀವೇನು ಮಾಡ್ತೀರಾ ಗೊತ್ತಾ, ಆನ್ ಮೀ ಅಂತ ಬರಿತೀರಾ. ಆನ್ ಮೀ ಅಂತ ನೀವು ಬರಿಬಾರ್ದು ಕಣ್ರಿ, ನೀವು ಥರ್ಡ್ ಪರ್ಸನ್ ಆಗಿ ಬರಿಬೇಕು. ನೀವೇನು ಮಾಡ್ತಾಯಿದ್ದೀರಾ ಗೊತ್ತಾ, ದ ಕ್ರಿಮಿನಲ್ ಸೈಡ್ ಇಫ್ ದ ಪೀಪಲ್ ಆಫ್ ಮೊನಾಕೋ ವುಡ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಮೀ ಅಂತ ಬರಿಬಾರ್ದು, ಥರ್ಡ್ ಪರ್ಸನಲ್ಲಿ ಹಿಮ್ ಅಂತ ಮಾಡಿ. ನೋಡಿ, ದ ಪೀಪಲ್ ಆಫ್ ಮೊನಾಕೋ ವುಡ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹಿಮ್ ಬ್ಯಾಕ್ಸ್ ಆನ್ ಹಿಮ್ ಅಂತ ಹೇಳಿದರೆ ಅವನಿಗೆ ಯಾರು ಕೂಡ ಮಾತಾಡ್ಸಲ್ಲ ಅಂತ. ಬಿಸೈಡ್ ನೋ ಬಡಿ ವುಡ್ ಎಂಪ್ಲಾಯ್ ಹಿಮ್ ಅಂದರೆ ನೀವು ಏನು ಕೆಲಸ ಮಾಡಿ, ಎಂಪ್ಲಾಯ್ ಜಾಗಕ್ಕೆ ನೋ ಬಡಿ ವಿಲ್ ಆಫರ್ ಹಿಮ್ ಅ ಜಾಬ್ ಅಂತ ಬರೀರಿ, ಈಸಿಯಾಗಿ ಮಾಡ್ಕೊಳ್ಳಿ. ನೋ ಬಡಿ ವುಡ್ ಎಂಪ್ಲಾಯ್ ಹಿಮ್, ಯಾರೂ ಕೂಡ ಕೆಲಸವನ್ನು ಕೊಡಲ್ಲ. ಆ್ಯಂಡ್ ಹಿ ಹ್ಯಾಡ್ ಟು ಗೋ ವಿತೌಟ್ ವರ್ಕ್, ಕೆಲಸ ಇಲ್ದಂಗೆ ನಾನು ಎಲ್ಲ ಕಡೆ ಅಲಿದಾಡಬೇಕಾಗತ್ತೆ, ಎಲ್ಲಿಗೆ ನಾನು ಹೋಗಲಿ ಅಂತ ಈ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಹಿ ಫೆಲ್ಟ್ ದಟ್ ಹಿ ವಾಸ್ ಟ್ರೀಟೆಡ್ ಬ್ಯಾಡ್ಲಿ. ರಾಜನಿಗೆ ಹೇಳ್ತಾನೆ, ಓ ರಾಜರೇ, ಐ ವಾಸ್ ಟ್ರೀಟೆಡ್ ವೆರಿ ಬ್ಯಾಡ್ಲಿ ಇನ್ ಯುವರ್ ಕಿಂಗ್ಡಮ್. ನಿಮ್ಮ ರಾಜಧಾನಿಯಲ್ಲಿ, ನಿಮ್ಮ ಜೈಲಿನಲ್ಲಿ, ನಿಮ್ಮ ಉಪಸ್ಥಿತಿಯಲ್ಲಿ ನನಗೆ ಬಹಳ ಕೆಟ್ಟದಾಗಿ ಟ್ರೀಟ್ ಮಾಡಲಾಗಿದೆ. ಆ್ಯಂಡ್ ಇಟ್ ವಾಸ್ ನಾಟ್ ಫೇರ್ ಟು ಆಸ್ಕ್ ಹಿಮ್ ಟು ಮೂವ್ ಔಟ್ ಆಫ್ ಪ್ರಿಸನ್. ನನಗೆ ನೀವು ಜೈಲಿನಿಂದ ಹೋಗಿ ಅಂತ ಹೇಳ್ತಾ ಇದ್ದೀರಾ. ಆ ಮಿನಿಸ್ಟ್ರುಗಳು ಕೇಳ್ಕೊಳ್ತಾ ಇದ್ದಾರೆ, ಓಡೋಗಪ್ಪ ಜೈಲಿನಿಂದ, ಓಡೋಗೋ ತಮ್ಮ ಅಂತ. ಎಂಥ ಭಾಳ ಚೆನ್ನಾಗಿದೆ ರೀ ಪಾಠ, ಆಯಿತಾ. ಹಾಗಾಗಿ ನನಗೆ ಯಾಕ್ರಿ ಇಲ್ಲಿಂದ ಓಡಿಸ್ತಾ ಇದ್ದೀರಾ ನೀವು, ಆಸ್ಕ್ ಹಿಮ್ ಟು ಮೂವ್ ಔಟ್ ಆಫ್ ಪ್ರಿಸನ್, ಇಟ್ ಈಸ್ ನಾಟ್ ಫೇರ್, ಇದು ಸರಿಯಲ್ಲ ನೀವು ನನ್ನ ಜೊತೆ ಮಾಡುತ್ತಿರುವಂಥದ್ದು. ಹಿ ಸೇಡ್ ದಟ್ ಫಸ್ಟ್, ನೋಡಿ ಅದಕ್ಕೆ ಹೇಳ್ತಾನೆ, ಓ ಕಿಂಗ್, ನೀವು ಮಾಡಿದಂತಹ ಮಿಸ್ಟೇಕ್ಗಳು ನಾನು ಈಗ ಹೇಳ್ತೀನಿ ಕೇಳಿ ಅಂತ ಹೇಳ್ತಾನೆ. ಹಿ ಸೇಡ್ ದಟ್, ಏನಂತ ಹೇಳ್ತಾನೆ, ಫಸ್ಟ್ ಹಿ ವಾಸ್ ಸೆಂಟೆನ್ಸ್ಡ್ ಟು ಡೆತ್. ನನಗೆ ಮೊದಲು ತಾವುಗಳು ಜೀವಾವಧಿ ಶಿಕ್ಷೆಯನ್ನು ಕೊಟ್ರಿ. ಅದೇ ಇದು ನೋಡಿ, ಕ್ಲಿಯರ್ ಆಲ್ ಆಫ್ ಯು ಪ್ರೀತಿಯ ವಿದ್ಯಾರ್ಥಿಗಳೇ. ಫಸ್ಟು ಜಡ್ಜ್ಮೆಂಟನ್ನು ಕೊಟ್ಟಿದ್ದು ಅದು ಮರಣದಂಡನೆ ಅಂತ ಹೇಳಿದರೆ ಎಕ್ಸಿಕ್ಯೂಟ್ ಅಂತ, ಅದನ್ನೇ ಸೆಂಟೆನ್ಸ್ ಟು ಡೆತ್ ಅಂತ ಹೇಳ್ತೀವಿ. ಆದರೆ ರಾಜ ಅದನ್ನು ಮಾಡಿರಲ್ಲ. ಹಿ ವಾಸ್ ಸೆಂಟೆನ್ಸ್ಡ್ ಟು ಡೆತ್, ಹೀ ಮಸ್ಟ್ ಹ್ಯಾವ್ ಬೀನ್ ಎಕ್ಸಿಕ್ಯೂಟೆಡ್, ಇಟ್ ಡಿಡ್ ನಾಟ್ ಹ್ಯಾಪನ್, ಅದು ನಿಮ್ಮ ಕೈಲಾಗಲಿಲ್ಲ. ಆ್ಯಂಡ್ ಹಿ ಹ್ಯಾಡ್ ನಾಟ್ ಕಂಪ್ಲೇಂಟ್ ಅಬೌಟ್ ದ ಸೇಮ್. ಕ್ಲಿಯರ್? ನಾನು ಯಾವತ್ತಾದರೂ ಕಂಪ್ಲೇಂಟ್ ಮಾಡಿದ್ದೀನ, ಯಾಕ್ರೆ ರಾಜರೇ ನನಗೆ ಮರಣದಂಡನೆ ನೀವು ಕೊಡಲಿಲ್ಲ ಅಂತ. ದ ಜಡ್ಜ್ಮೆಂಟ್ ವಾಸ್ ಚೇಂಜ್ಡ್, ಮತ್ತೆ ಜಡ್ಜ್ಮೆಂಟ್ ಚೇಂಜ್ ಮಾಡಿದ್ರಿ, ಸೆಕೆಂಡ್ ಜಡ್ಜ್ಮೆಂಟನ್ನು ಕೊಟ್ರಿ, ಏನು, ಜೀವಾವಧಿ ಶಿಕ್ಷೆ ಅಂತ. ನೆನಪಿರಲಿ ಮಕ್ಕಳೇ, ಫಸ್ಟು ಜಡ್ಜ್ಮೆಂಟಲ್ಲಿ ಮರಣದಂಡನೆ, ಸೆಕೆಂಡ್ ಜಡ್ಜ್ಮೆಂಟ್ ಜೀವಾವಧಿ ಶಿಕ್ಷೆ. ಮರಣದಂಡನೆ ಅಂದರೆ ಸೆಂಟೆನ್ಸ್ ಟು ಡೆತ್ ಅಂತ, ಜೀವಾವಧಿ ಶಿಕ್ಷೆ ಅಂದರೆ ಲೈಫ್ ಫಾರ್ ಇಂಪ್ರಿಸನ್ಮೆಂಟ್ ಅಂತ, ಆಯಿತಾ. ಸೆಂಟೆನ್ಸ್ಡ್ ಫಾರ್ ಲೈಫ್ ಅಂತ, ಎರಡೂ ಒಂದೇ. ಆ್ಯಂಡ್ ಎ ಗಾರ್ಡ್ ವಾಸ್ ಪುಟ್ ಟು ಬ್ರಿಂಗ್ ಹಿಮ್ ದ ಫುಡ್ ಬಟ್ ಹೀ ಟು ವಾಸ್ ರಿಮೂವ್ಡ್. ಓ ಕಿಂಗ್, ಯು ರಿಮೂವ್ಡ್ ಮೈ ಸೆಕ್ಯೂರಿಟಿ ಗಾರ್ಡ್ ಹೂ ಯೂಸ್ ಟು ಬ್ರಿಂಗ್ ಮೀ ಮೈ ಫುಡ್ ಫ್ರಮ್ ದಿ ಪ್ಯಾಲೇಸ್ ಕಿಚನ್ ವಿತೌಟ್ ಮೈ ನೋಟಿಸ್ ವಿತ್ ದ ಚೇಂಜಿಂಗ್ ಜಡ್ಜ್ಮೆಂಟ್ ಫಾರ್ ದ ಥರ್ಡ್ ಟೈಮ್. ನೋಡಿ, ಮತ್ತೆ ಮೂರನೇ ಜಡ್ಜ್ಮೆಂಟನ್ನು ಏನು ಕೊಡ್ತಾರೆ ಅಂದರೆ ಟು ಡಿಸ್ಮಿಸ್ ದ ಗಾರ್ಡ್. ದಿಸ್ ಟೈಮ್ ಹಿ ವಾಸ್ ಆಸ್ಕ್ಡ್ ಟು ಗೋ ಅವೇ ಫ್ರಮ್ ದ ಪ್ರಿಸನ್. ಕೊನೆಯದಾಗಿ ಮಂತ್ರಿಗಳು, ರಾಜರು ಎಲ್ಲರೂ ಕೂಡ ಸಿದ್ಧರಾಗ್ತಾರೆ, ಏನು, ಇಲ್ಲಿನಿಂದ ಓಡಿಸೋಣ ಇವನಿಗೆ ಅಂತ. ಹಿ ವಾಸ್ ಆಸ್ಕ್ಡ್ ಟು ಗೋ ಅವೇ ಫ್ರಮ್ ದ ಪ್ರಿಸನ್ ವಿಚ್ ವಾಸ್ ನಾಟ್ ವಿಲ್ಲಿಂಗ್ ಟು ಡೂ. ಆದರೆ ನಾಟ್ ವಿಲ್ಲಿಂಗ್ ಟು ಡೂ ಅಂದರೆ ರಾಜ ರೆಡಿ ಇರ್ತಾನೆ ಕಳ್ಸೋಕ್ಕೆ, ಮಂತ್ರಿಗಳು ರೆಡಿ ಇರ್ತಾರೆ, ಓಡೋಗಲೇ ತಮ್ಮ ಓಡೋಗೋ ಅಂತ. ಆದರೆ ಕ್ರಿಮಿನಲ್ ವಾಸ್ ನಾಟ್ ರೆಡಿ ಟು ರನ್ ಅವೇ ಫ್ರಮ್ ದ ಪ್ರಿಸನ್. ಬಹಳ ಸರಳವಾದ ಭಾಷೆಯಲ್ಲಿ ಬರೀರೋ ಇಂಗ್ಲೀಷು. ಹಿ ಫೌಂಡ್ ಹಿಸ್ ಲೈಫ್ ಸೆಕ್ಯೂರ್ಡ್ ಇನ್ಸೈಡ್ ದ ಪ್ರಿಸನ್. ಯಾಕೆ ಓಡೋಗಲ್ಲ ಗೊತ್ತಾ, he was addicted, he was adjusted to the free food, he was adjusted to the prison, he was adjusted because he was
getting security inside the palace, inside the prison. He is happy. Free food, free place, free shelter. ಎಲ್ಲ ಫ್ರೀ ಆಗಿದೆ ಅಲ್ವಾ. ಸೊ ದೀಸ್ ಆಲ್ ದ ರೀಸನ್ಸ್ ದಿ ಮರ್ಡರರ್ ವಾಸ್ ಅನ್ವಿಲ್ಲಿಂಗ್ ಟು ರನ್ ಅವೇ ಫ್ರಮ್ ದ ಪ್ರಿಸನ್ ಇನ್ ದಿ ಚಾಪ್ಟರ್ 2 ಡಿಯರ್. ಈ ಎಲ್ಲ ಕಾರಣಗಳಿಂದಾಗಿ ಅಲ್ಲಿನ ಕೈದಿ, ಅಲ್ಲಿನ ರ್ಯಾಸ್ಕಲ್ಲು, ಅಲ್ಲಿನ ಪ್ರಿಸನರು, ರ್ಯಾಸ್ಕಲ್ ಅಂತ ಕರೀತಾನೆ ರಾಜ ಅವನಿಗೈತಾ, ನೆನಪಿರಲಿ. ಅನ್ವಿಲ್ಲಿಂಗ್, ಅವನಿಗೆ ಆಸೆ ಇರಲ್ಲ. ಐ ವಿಲ್ ನಾಟ್ ರನ್ ಅವೇ ಸರ್ ಫ್ರಮ್ ಹಿಯರ್, ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳಿ ಇಲ್ಲಿಗೆ ಈ ಒಂದು ಆನ್ಸರ್ ಮುಗಿಯುತ್ತೆ. ಧನ್ಯವಾದಗಳು. ನಿಮ್ಮ ಕಮೆಂಟಿಗಾಗಿ ನಾವು ಕಾಯ್ತಾ ಇರ್ತೀವಿ. ದಯವಿಟ್ಟು ವಿಡಿಯೋ ನೋಡುವಾಗ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್. ನಿಮ್ಮ ಮನಸ್ಸಲ್ಲಿ ಒಂದು ತಪ್ಪು ಕೂತ್ಕೊಂಡಿದೆ, ನಾನೆಲ್ಲಿ ಶೇರ್ ಮಾಡಿಬಿಟ್ರೆ ನನ್ನ ಗೆಳೆಯ, ನನ್ನ ಗೆಳತಿ ನನಗಿಂತ 1 ಮಾರ್ಕ್ಸ್ ಇಂಗ್ಲೀಷಲ್ಲಿ ಜಾಸ್ತಿ ತಗೊಂಬಿಡ್ತಾರೆ. ಯಾವುದೇ ಕಾರಣಕ್ಕೂ ಈ ಯೂಟ್ಯೂಬು ಚಾನಲ್ ಇಸ್ಲಾಂ ಸರಿಂದ ಯಾರಿಗೂ ಹೇಳ್ಬಾರ್ದು, ನಾನು ಒಬ್ಬನೇ ಯೂಸ್ ಮಾಡಬೇಕು ಅಂತ. ಲೇ ಮೂರ್ಖ, ಲೇ ತಮ್ಮ, ಲೇ ತಂಗಿ, ಹಂಗಿರ್ತಿದ್ರೆ ನಾನು ಯಾಕೋ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೆ? ನನ್ನ ನಾಲೆಡ್ಜ್ ನನ್ನ ಹತ್ರನೇ ಇರಲಿ ಅಂತ ಕೂತ್ಕೊತಿದ್ದೆ. ನೋಡ್ರೋ, ನಾಲೆಡ್ಜ್ ಇರುವಂಥದ್ದು ಶೇರಿಂಗಿಗಾಗಿ. ನಾವು ಸತ್ತಾಗ ನಮ್ಮ ಜೊತೆ ನಾಲೆಡ್ಜ್ ಹೋಗ್ಬಾರ್ದು. ನೋಡಿ, ನಿಮ್ಮ ಫ್ರೆಂಡ್ 1 ಮಾರ್ಕ್ಸ್ ನಿಮ್ಗಿಂತ ಜಾಸ್ತಿ ತೆಗೆದರೆ ಖುಷಿ ಪಡಬೇಕು. ದ ಪರ್ಸನ್ ಹೂ ಆಲ್ವೇಸ್ ಥಿಂಕ್ಸ್ ಗುಡ್ ಅಬೌಟ್ ಅದರ್ಸ್, ಗಾಡ್ ವಿಲ್ ಡೂ ಗುಡ್ ಥಿಂಗ್ಸ್ ವಿತ್ ಹಿಮ್. ಯಾರು ಬೇರೆಯವರ ಒಳಿತನ ಬಯಸ್ತಾನೋ ದೇವರು ಅವ್ರ ಜೊತೆ ಒಳಿತನೇ ಮಾಡ್ತಾನೆ. ಧನ್ಯವಾದಗಳು.